ಮಾಡ್ಕೊಂಡ್ಬಿಡ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಗುರುವಾರ ಬೆಳಗ್ಗೆ ಫುಲ್ಲು ರೊಟ್ಟಿ ಎಲ್ಲ ಹಾಕಿದ್ದೆ ನನ್ನ ಮಕ್ಕಳಿಗೆ ಸ್ಕೂಲಿಗೆಲ್ಲ ಕೊಟ್ಟು ಕಳಿಸ್ದೆ. ಕಡಲೆಬೇಳೆ ಶೇಂಗಾ ಚಟ್ನಿ ಮಾಡಿದ್ದೆ. ರೊಟ್ಟಿ ಎಲ್ಲ ಹಾಕಿ ಹಿಂಗೆ ಈ ರೊಟ್ಟಿ ಮಾಡಿದ್ರೆ ಅಂತೂ ಫುಲ್ಲು ಮೆಸ್ಸಿ ಆಗೋಗ್ಬಿಡುತ್ತೆ. ಮಾಮೂಲಿ ಮಸಾಲೆ ರೊಟ್ಟಿ ಮಾಡಿದ್ರೆ ಈ ಥರ ಎಲ್ಲ ಆಗೋದಿಲ್ಲ. ಅದಕ್ಕೆ ರಾತ್ರಿನೇ ಮೆಹಂದಿ ಕಲಸಿಟ್ಕೊಂಡಿದ್ದೆ. ಹಚ್ಕೊಳ್ಳೋಣ ಹಚ್ಕೊಳಕ್ಕೆ ಆಗ್ತಿಲ್ಲ, ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟಿರ್ತಿದ್ದೆ, ಇಲ್ಲಾಂದ್ರೆ ಮಿಸ್ ಆಗ್ತಾನೆ ಇತ್ತು. ಅದಕ್ಕೆ ಸರಿ ಅಂತ ಜ್ಞಾಪನಿಸ್ಕೊಂಡು ಮೆಹಂದಿನ ಕಲಸಿಟ್ಟಿದ್ದೆ. ಮೆಹಂದಿನ ನೆನೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಫುಲ್ಲು ಎಲ್ಲ ಕಾಯೆಲ್ಲ ತುರ್ಕೊಂಡಿದ್ದೆ. ಚಟ್ನಿ ಮಾಡೋಕೆ ಹಂಗೆ ಹೊಡ್ಕೊಂಡು ತುರ್ಕೊಂಡಿದ್ದೆ. ಅದನ್ನು ಫುಲ್ಲು ಆ ಕೆಲಸನೂ ಮುಗಿಸ್ಬೇಕು. ಇನ್ನು ಮನೆ ಕೆಲಸ ಎಲ್ಲ ಬೆಡ್ ಕವರ್ ಎಲ್ಲ ಚೇಂಜ್ ಮಾಡಬೇಕು. ಆಮೇಲೆ ತುಂಬ ಕೆಲಸ ಇದೆ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಫುಲ್ಲು. ಮತ್ತು ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ. ಅದಕ್ಕೆ ಇವಾಗ ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಮೆಂತ್ಯನ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಬೀಟ್ರೋಟ್ ತುರಿದ್ಬಿಟ್ಟು ರುಬ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಪಿಂಕ್ ಥರ ಇದೆ. ಅದು ಫೇಸ್ ಪ್ಯಾಕ್ ಅನ್ಕೋಬೇಡಿ, ಅದನ್ನು ತಲೆಗೆ ಹಚ್ಕೊಳೋದು. ಅದಕ್ಕೆ ಫಸ್ಟ್ ರುಬ್ಕೊಂಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡು ಫಸ್ಟ್ ತಲೆಗೆ ಹಚ್ಕೊಬಿಟ್ರೆ ಬೇಗ ಕೆಲಸ ಎಲ್ಲ ಪಟ ಮಾಡ್ಕೊಬಿಡ್ಬೋದು. ಸರಿ ಬಿಡು ಅಂದ್ಬಿಟ್ಟು ನಾನು ಇವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಮೊಟ್ಟೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಮೊಟ್ಟೆ, ಬೀಟ್ರೋಟು, ಆಮೇಲೆ ಮೆಹಂದಿ, ಮೊಸರು, ಮೆಂತೆ ಫುಲ್ಲು ತಂಪಾಗುತ್ತೆ. ಈ ಬಾಣಲಿ ಕಲ್ಸ್ಕೊಂಡು ಇಟ್ಕೊಳ್ಳೋದ್ರಿಂದ ಕಪ್ಪುಗಾಗ್ತಿದೆ, ಯಾಕೋ ಗೊತ್ತಿಲ್ಲ, ಚೆನ್ನಾಗಿದೆ ಈ ಬಾಣಲಿ. ಮಾಮೂಲಿ ಬಟ್ಲ ಕಲ್ಸ್ಕೊತಿದ್ದೆ, ಆ ಥರ ಏನೂ ಇದಾಗ್ತಿಲ್ಲ. ಇದ್ರಾಗೆ ಫುಲ್ ಬ್ಲ್ಯಾಕ್ ಆಗುತ್ತೆ, ಕೂದಲು ಅಷ್ಟೇ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಸರಿ ಬಿಡು ಅಂದ್ಬಿಟ್ಟು ನಿಂಬೆಹಣ್ಣು ಇರಲಿಲ್ಲ, ಇದು ಊರಿನ ತಂದಿದ್ದ ಅದನ್ನೆಲ್ಲ ಕವರಿಗೆ ನ್ಯೂಸ್ ಪೇಪರಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೆ. ನೋಡಿದ್ರೆ ಎಷ್ಟು ಫ್ರೆಶ್ ಆಗಿತ್ತು, ನಾನು ಹಾಳಾಗಿದೆ ಅಂತ ಅಂದ್ಕೊಂಡಿದ್ದೆ. ತಿಂಗಳ ಮೇಲೆ 10 ದಿವಸ ಆಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾತ್ರ. ಅದಕ್ಕೇ ಯೂಸ್ ಮಾಡ್ಕೋಬೋದು ಅಂತ ಅಂದ್ಕೊಂಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೆಹಂದಿಗೆ ಬಂದ್ಬಿಡೋಣ ಅಂದ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀನಿ. ಹೋಗಿ ಹಚ್ಚಿಸ್ಕೊಂಡ್ಬಿಟ್ಟು ಫಸ್ಟ್ ಕೆಲಸ ಮಾಡ್ಕೊಬಿಡ್ತೀನಿ. ಫ್ರೆಂಡ್ಸ್, ಮೆಹಂದಿ ಬಂದಿದ್ದೀನಿ. ಇನ್ನೂ ಕೆಲಸ ಇಲ್ಲ, ಅಲ್ಲೇ ಸ್ವಲ್ಪ ಕೂತ್ಕೊಂಡು ಮಾತಾಡ್ಕೊಂಡು ಅಕ್ಕ ಕಾಫಿ ಕೊಟ್ಟರು, ಹಂಗೆ ಕುಡಿದ್ಬಿಟ್ಟು ಅಯ್ಯೋ ಇವಾಗ ಕೆಲಸ ಮಾಡಬೇಕು. ಇದು ಒಣಗೋಷ್ಟೊತ್ತಿಗೆ 2 ಅವರ್ ಅಷ್ಟೊತ್ತಿಗೆ ನನಗೆ ಟಕ ಕೆಲಸ ಮಾಡ್ಕೊಂಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಬುದ್ಧ ಥರ ಕಾಣ್ತಾ ಇದ್ದೀನಿ ಅಲ್ವಾ. ಅಪ್ಪ ಒಂಥರ ತುಂಬ ಇದು ಹಚ್ಕೊಂಡೇ ಇರಲಿಲ್ಲ. ಅಲ್ಲಿ ಊರಲ್ಲಿ ಹಚ್ಕೊಂಡಿದ್ದೆ, ನ್ಯಾಚುರಲ್ ಮೆಹಂದಿ ಹಚ್ಕೊಂಡಿದ್ದೆ. ಇದು ಸ್ವಲ್ಪ ಪ್ಯಾಕೆಟ್ಸ್ ಅಲ್ವಾ, ಅದಕ್ಕೇನು ಒಂದು ತಿಂಗಳು ಮೇಲೆ ತುಂಬ ದಿವಸ ಆಗಿದೆ. ಇವಾಗ ಕೆಲಸ ಮಾಡ್ಕೋಬೇಕು. ಹಚ್ಕೊಂಡಿದ್ದೀನಿ, ಈ ಥರ ಹಚ್ಕೊಳ್ಳಿ ಮಾತ್ರ ಚೆನ್ನಾಗಿರುತ್ತೆ ಮಾತ್ರ ಮೆಹಂದಿ. ಅದಕ್ಕೆ ಎಲ್ಲ ಯಾಕೋ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ, ಯಾಕೋ ಮತ್ತೆ ಮಳೆ ಬೇರೆ ಬರೋಂಗಾಗ್ಬಿಟ್ಟಿದೆ ನೋಡಿ. ಅದಕ್ಕೇ ಪಾಠ ಅಂತ ಫಸ್ಟು ಕೆಲಸ ಮಾಡ್ಕೊಂಬಿಡೋಣ ಅಂತ. ಎಷ್ಟೊಂದು ಕೆಲಸ ಇದೆ. ರೊಟ್ಟಿ ಎಲ್ಲ ತಿಂದ್ಬಿಟ್ಟಿದ್ದೀನಿ, ತಿಂದು ಎಲ್ಲ ಆಯಿತು. ಪಾತ್ರೆ ಏನಿಲ್ಲ ಜಾಸ್ತಿ, ರಾತ್ರಿನೇ ತೊಳೆದ್ಬಿಟ್ಟಿರ್ತೀನಲ್ಲ. ಈ ರೊಟ್ಟಿ ಹಾಕ್ಬಿಟ್ರೆ ಹೆಂಗೆ ಗೊತ್ತಾ, ಜಾಸ್ತಿ ಇದು ರೊಟ್ಟಿ ಹಾಕ್ಬಾರ್ದಾಗಿತ್ತು. ನಾನು ರೈಸ್ ಐಟಮ್ ಏನಾರ ಮಾಡಬೇಕಾಗಿತ್ತು. ಅಯ್ಯೋ ಬೆಂಡೆಕಾಯಿ ಏನಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂತ ಮಾಡಿಬಿಟ್ಟೆ. ನೋಡಿದ್ರೆ ಕೆಲಸ ಜಾಸ್ತಿ ಆಯ್ತು ಇವಾಗ. ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದಂತ ಯೋಚನೆ ಮಾಡ್ತಾಯಿದ್ದೀನಿ. ಇವಾಗೇನೋ ರೊಟ್ಟಿ ಹಾಕ್ಬಿಟ್ಟೆ. ಸಾಂಗ್ ಹಿಂಗೆ ಹಾಕೊಂಬಿಟ್ಟು ಬೇಗ ಪಟ ಮಾಡಿಬಿಡ್ತೀನಿ ಕೆಲಸ ಎಲ್ಲ. ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಎಲ್ಲರೂ ನನಗೆ ತಲೆನೇ ಓಡ್ತಾ ಇರಲ್ಲ. ಸಾಂಗ್ ಏನಾರು ಹಾಕ್ಕೊತೀನಿ, ಇಲ್ಲಾಂದರೆ ಅಕ್ಕನ ಹತ್ರ ಮಾತಾಡ್ತಾ ಇರ್ತೀನಿ, ಇಲ್ಲಾಂದರೆ ಏನಾರ ಮಾಡ್ಕೊಂಡು ಕೆಲಸ ಮಾಡ್ಕೊಂಬಿಡ್ತೀನಿ. ಆವಾಗ ಬೇಗ ಕೆಲಸ ಆಗೋಗ್ಬಿಡುತ್ತೆ ಪಟ ಅಂತ. ಕರೆಕ್ಟಾಗಿ ಇವಾಗ ಒಂದು 10:30 11 ಗಂಟೆ ಆಗಿದೆ. ನಾನೆಲ್ಲ ಮಾಡೋಷ್ಟೊತ್ತಿಗೆ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ. ಅಡುಗೆ ಮಾಡಬೇಕು, ಮತ್ತು ಸಂಜೆ ಎಲ್ಲ ದೇವ್ರ ಪಾತ್ರೆ ಬೆಳ್ಕೋಬೇಕು. ನಾಳೆ ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶುಕ್ರವಾರ ಮಾಡೇ ಇಲ್ಲ, ದೇವ್ರ ಪಾತ್ರೆನೇ ಬೆಳ್ಕೊಂಡಿಲ್ಲ, ಅದಕ್ಕೆ ಬೆಳ್ಕೋಬೇಕು ನಾನು. ಅದಕ್ಕೆ ಫಸ್ಟ್ ಮನೆ ಕೆಲಸನ ಮಾಡ್ಕೊಂಡು ಅಡುಗೆ ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೆ ಎಲ್ಲ ಕ್ಲೀನಾಗಿ ಒಡ್ಸ್ಕೋಬೇಕು. ಯಾಕೋ ಸ್ವಲ್ಪ ಎಣ್ಣೆ ಥರ ಆಗಿದೆ, ಎಲ್ಲ ಕ್ಲೀನಾಗಿ ಒಡ್ಸ್ಕೊಂಬಿಡೋಣ. ಆಮೇಲೆ ಹಬ್ಬದ ಟೈಮಲ್ಲಿ ಇದು ವರಲಕ್ಷ್ಮಿ ಹಬ್ಬದ ದಿವಸ ಫುಲ್ ಡೀಪ್ ಕ್ಲೀನ್ ಮಾಡೋಣ ಬಿಡು ಅಂತ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಬೇಗ. ಸರಿ, ಎಲ್ಲ ಫಸ್ಟ್ ನಾನು ಪಾತ್ರೆ ತೊಳೆದ್ಬಿಟ್ಟು ಎಲ್ಲ ಎತ್ತಿಕ್ಬಿಟ್ಟು ಮೇಲುಗಡೆ ಧೂಳೆಲ್ಲ ಇರುತ್ತಲ್ಲ, ಫಸ್ಟ್ ರೊಟ್ಟಿ ಎಲ್ಲ ಹಾಕಿದ್ದೆಲ್ಲ ಹಸಿಟ್ಟಿಂದೆಲ್ಲ ಫಸ್ಟ್ ಕ್ಲೀನಾಗಿ ನಾನು ಬಟ್ಟೆಯಲ್ಲಿ ಒಂದು ಡ್ರೈ ಬಟ್ಟೆಯಲ್ಲಿ ಕೊಳ್ಕೊಂಬಿಡ್ತೀನಿ ಕೆಳಗಡೆ. ಅದಕ್ಕೆ ಕಸ ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಬಿಟ್ಟೆ ಫಸ್ಟು.
ಕಸೆಲ್ಲ ಗುಡಿಸ್ಕೊಂಡ್ರೆ ಸರಿ, ಇಲ್ಲಾಂದರೆ ನೀರು ಗೀರು ಏನಾರ ಅನುಗ್ತಾ ಇದ್ದರೆ ಕಾಲು ಫುಲ್ಲು ಹಂಗಂಗೆ ಮೈದಾದಾಗ ಧೂಳದ ಅಂಟಕಣಾಗುತ್ತೆ ಅಂದ್ಬಿಟ್ಟು ನಾನು ಸರಿ ಫಸ್ಟ್ ಎಲ್ಲ ಇದು ಮಾಡ್ಕೊಂಡು ಇವಾಗ ಕ್ಲೀನಾಗಿ ಅದಕ್ಕೆ ಎಲ್ಲ ಕ್ಲೀನಾಗಿ ಓಡಿಸ್ಕೊತಿದ್ದೀನಿ. ಫುಲ್ ಎಣ್ಣೆ ಆಗೋಗಿರುತ್ತೆ. ಇದು ಚಿಮಣಿ ಇದ್ರೂ ಪರವಾಗಿಲ್ಲ, ಆದ್ರೂ ಎಲ್ಲ ಅಕಸ್ಮಾತ್ ಒಗ್ಗರಣೆಗೆ ಆರಿರುತ್ತಲ್ಲ, ಮತ್ತು ಆಮೇಲೆ ಕರೆಂಟ್ ಹೋಗಿದ್ರೆ ಅದು ಚಿಮಣಿ ವರ್ಕ್ ಆಗಲ್ವಲ್ಲ, ಅವಾಗ ಅಕಸ್ಮಾತ್ ನಾನು ಒಗ್ಗರಣೆಲಿ ಹಾಕಿದ್ರೆ ಎಲ್ಲ ಆರಿರುತ್ತೆ. ಅವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ, ಅಷ್ಟಾಗೇನು ಗಲೀಜಿಲ್ಲ. ಎಷ್ಟು ಚೆನ್ನಾಗೇ ಇದು ಬಟ್ಟೆಲಿ ಹೋಗುತ್ತೆ ಗೊತ್ತಾ ಸ್ಪಾಂಜಲ್ಲಿ ಮಾತ್ರ. ನೀವು ಬೇಕು ಅಂದರೆ ಲಿಂಕ್ ಅಂತ ಕ್ಲಿಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಕಳಿಸ್ತೀನಿ. ನಾವು ಯಾವಾಗಲೂ ಮನೆ ಕ್ಲೀನಾಗಿ ಇಟ್ಕೊಂಡಿರ್ಬೇಕು. ಮನೆ ಆದರೂ ಪರವಾಗಿಲ್ಲ, ಅಡುಗೆ ಮನೆ ಆದರೂ ಪರವಾಗಿಲ್ಲ, ದೇವ್ರ ಮನೆ ಆದ್ರೂ ಪರವಾಗಿಲ್ಲ. ನಾವು ಎಷ್ಟು ಕ್ಲೀನಾಗಿ ಇಟ್ಕೊತೀವಿ ಮನಸ್ಸು ಅಷ್ಟು ಕ್ಲೀನಾಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನೀಗ ಗೊತ್ತಿರೋಂಗೆ. ಯಾವಾಗಲೂ ನೀವು ಮನೆಯಾಗಲಿ ಏನಾಗಲಿ ಎಲ್ಲ ಕ್ಲೀನಾಗಿ ಇಟ್ಕೊಂಡಿರಿ, ಓಕೆನಾ? ನೋಡಿ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಚೆನ್ನಾಗಿದೆ ನೋಡಿ, ಮೆಹಂದಿ ಹಚ್ಕೊಂಡಿದ್ದೆಲ್ಲ ಚೆನ್ನಾಗಿರುತ್ತೆ. ನನ್ನ ಮಗಳಿಗೂ ಸ್ನಾನ ಮಾಡಿಸಿದೆ, ಅವಳು ಬಂದಳು. ಯಾಕೋ ಇದಾದಂಗಾಗಿತ್ತಲ್ಲ ಅವಳಿಗೂ, ಅದಕ್ಕೆ ಮಾಡ್ಸೋಕ್ಕಾಗಿಲ್ಲ ಈ ಕ್ಲೈಮೇಟಿಗೆ. ಅದಕ್ಕೂ ಇವಾಗ ಸ್ನಾನ ಮಾಡಿಸ್ದೆ. ಇವನಿಗೆ ಬೆಳಗ್ಗೆನೇ ಮಾಡಿಸಿದ್ದೆ ರಾಜಂಗೆ. ಅದಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ. ಹಾಲು ಕೊಡೋಣ, ಓದ್ಕೊತಾ ಇದ್ರು. ಹಾಲು ಬ್ರೆಡ್ ತಿಂತಾರೆ, ತಿಂದ್ಬಿಟ್ಟು ಓದ್ಕೊಳ್ಳಿ. ನಾನು ದೇವ್ರ ಪತ್ರೆ ಎಲ್ಲ ಸ್ವಲ್ಪ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನೈಟೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆನೇ ಪೂಜೆ ಮಾಡೋಕ್ಕೆ ಸರಿ ಆಗುತ್ತೆ. ಬೆಳಗ್ಗೆ ನೀನೇನು ಕೆಲಸ ಇಲ್ಲ, ರಾತ್ರಿಗೆ ಏನು ಅಡುಗೆ ಮಾಡೋದು ಏನೋ ಗೊತ್ತಿಲ್ಲ. ಅದಕ್ಕೆ ಫಸ್ಟು ಹಾಲು ಕೊಟ್ಬಿಡ್ತೀನಿ ಅವರಿಗೆ. ವಾಶ್ರೂಮ್ ಮುಡ್ಕೊಂಡು ಅಡುಗೆ ಮನೆಗೆ ಬಂದಿದ್ದೆ. ವಾಶ್ರೂಮ್ಗೆ ಯಾರು ಬಂದಿದ್ರು? ಧನ್ವಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಹೊತ್ತಾಗಲಿಲ್ಲ. ನೋಡಿ ಒಂದು ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಂತ. ಫುಲ್ಲು ಶೈನಿಂಗ್ ಥರ ಇದೆ ಅಲ್ಲ. ನೋಡಿ ನನ್ನ ಮಗಳು ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ. ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ. ಫುಲ್ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಓಡಿಸ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ನ. ಸ್ನಾನ ಎಲ್ಲ ಮಾಡ್ಕೊಂಡು ಮಧ್ಯಾಹ್ನ ಆಗೋಯ್ತು. ಒಂಚೂರು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದೆ. ಅಷ್ಟೊತ್ತಿಗೆ ಇವ್ರು ಕರೆಕ್ಟಾಗಿ ಮಧ್ಯಾಹ್ನ ನಾನು ಎಲ್ಲ ಮಾಡೋಷ್ಟೊತ್ತಿಗೆ 2 ಗಂಟೆ ಆಗೋಯ್ತೇನೋ. ಕ್ಲಾಸ್ ಟೀಚರ್ ಇದ್ರಲ್ಲ, ಅವ್ರು ಎಷ್ಟು ಚೆನ್ನಾಗಿ ಕನ್ಸಲ್ಟ್ ಕೊಡ್ತಾರಮ್ಮ. ಒಬ್ರಿಗೆ ಕಲ್ಬಿಟ್ಟು ನಿಮಗೆ ಏನು ಡೌಟ್ ಇದ್ರೆ ಕೇಳಿ. ಅವ್ರು ಫಿಸಿಕ್ಸ್ ಟೀಚರು, ನನಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಗೊತ್ತಾ. ಕರೆಕ್ಟಾಗಿ ಬರ್ದೆ. ಇಬ್ರು ಹಾಲು ಕುಡಿ ಬರ್ರಿ. ಇದು ಚೆನ್ನಾಗಿದೆ ಮಾತ್ರ, ಬಾಕ್ಸ್ ಮಾತ್ರ ಚೆನ್ನಾಗಿದೆ. 3 ಇಟ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ನಾವು ಕಾಫಿ ಏನು ಕುಡಿಯಲ್ವ, ಜಾಸ್ತಿ ಹೆವಿಷ್ಟ ಅಲ್ವಾ ಕಾಪುಡಿ ಥರದ್ದು ಯಾವಾಗಾರು ಒಂದು ಟೈಮು. ಅದಕ್ಕೆ ಇದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಶುಗರು, ಒಂದಕ್ಕೆ ಟೀ ಪುಡಿ ಮಾತ್ರ ಎಲ್ಲರೂ ಬರ್ತಿರ್ತಾರಲ್ಲ ಅಂದರೆ ಟೀ ಪುಡಿ ಇಟ್ಕೊಂಡಿದ್ದೀನಿ. ನೋಡಿ ನನ್ನ ಮಗ ತಿನ್ಕೊಂಡು ನಿಂತ್ಕೊಂಡಿದ್ದಾನೆ. ನಿಂದಕ್ಕೆ ನೀನು ಕುಡಿ ಮನೆ. ನಾನು ಮಾಮೂಲಿ ಲೋಟದಲ್ಲಿ ಕುಡಿತೀನಿ, ಸ್ಟೀಲ್ ಲೋಟದಲ್ಲಿ. ತಿನ್ಸ್ಕೊಂಡಿದ್ದಾರೆ ಇಬ್ರು ಅದೇ ಇವತ್ತು. ಹೇಳಿದ ಮಾತು ಕೇಳಲ್ಲ ನನ್ನ ಮಗಳು ಮಾತ್ರ. ನಾಯಿ ಇದ್ರ ಥರ ತಿಂತಾನೆ ನೋಡಿ ಅಲ್ಲಿ. ತಗೋ ಬೇಗ ಕುಡಿದ್ಬಿಟ್ಟು ಮುಗಿಸ್ಬಿಟ್ಟು. ನೆನ್ನೆನೇ ಓದ್ಕೊಂಡಿಲ್ಲ ಏನಿಲ್ಲ ಅಪ್ಪು, ತಿನ್ನಿಸ್ಕೊತೀವಿ ಅದೇ ಫಸ್ಟೇ ಹೇಳ್ಬಿಟ್ಟಿದ್ದೀನಿ. ಮುಗಿಸಿಲ್ಲ ಅಂದರೆ ಮಾತ್ರ. ಕನ್ನಡನ ನೆಟ್ಟಿಗೆ ಬರೀಲಿಲ್ಲ ಏನಿಲ್ಲ, ಬರ್ದೆ ನೆನ್ನೆ ಕನ್ನಡ. ಅದಕ್ಕೆ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ. ತೊಳೆದ್ಬಿಟ್ಟು ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಇವ್ರು ಓದ್ಕೋತಾ ಇರ್ತಾರೆ. ಕುತ್ಕೊಂಡು ಕುಡಿ ನಡಿ. ಕುಡಿ. Therefore, supercomputer as a gene therefore around as soon AI first compute as
ಫಸ್ಟ್ ಅದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಎಲ್ಲ ಬೆಳಗ್ಗೆ ಬಿಟ್ಟು ಎತ್ತಿಕ್ಬಿಟ್ರೆ ಬೆಳಗ್ಗೆ ಈಸಿ ಆಗಿಬಿಡುತ್ತೆ ನನಗೆ. ಅದಕ್ಕೆ ಸ್ನಾನ ಮಾಡ್ಕೊಂಡು ತಲೆಗೆ, ಇಲ್ಲ ಅಂದಿದ್ರೆ ಬೆಳಗ್ಗೆಗೆ ಮಾಡ್ಕೊಬಿಡ್ತಿದ್ದೆ. ಅದು ಮೊಟ್ಟೆ ತಿನ್ನಲ್ಲ ಅಂತ ದೇವ್ರ ಪಾತ್ರೆ ಬೆಳ್ಕೊಬೇಕಲ್ಲ ಅಂದ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡೆ. ನೋಡಿ ಎಲ್ಲ ಬೆಳಗ್ಬಿಟ್ಟು ಎತ್ತಿಕ್ಬಿಟ್ರೆ ನನಗೆ ಈಸಿ ಆಗುತ್ತೆ. ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳ್ಕೊಂಬಿಟ್ಟು ಒಂದು 4 ಇತ್ತು, ಅದಕ್ಕೆ ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ದೇವ್ರ ಪಾತ್ರೆ ಬೆಳ್ಕೊಂತಿರ್ತೀನಲ್ಲ, ಅದಕ್ಕೆ ಫಸ್ಟ್ ಸಿಂಕೆಲ್ಲ ತೊಳ್ಕೊಂಡು ದೇವ್ರ ಪಾತ್ರೆ ಬೆಳ್ಕೊಬೇಕಂದ್ರೆ ಎಂಜಿಲ್ದೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ನೋಡಿ ನಾನು ಎಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪಾತ್ರೆ ಬೆಳ್ಕೊತೀನಿ. ಯಾವಾಗಲೂ ಇಷ್ಟೇ, ಫಸ್ಟಿಂದನೂ ಹಂಗೆ ನನಗೆ ಅಭ್ಯಾಸ ಆಗೋಗಿದೆ. ಅದಕ್ಕೆ ಪಾತ್ರೆ ಲಂಚ್ ಬಾಕ್ಸ್ ತೊಳೆಯೋಕೆ ಇಟ್ಬಿಟ್ಟೆ, ಎಲ್ಲದನ್ನು ತೊಳೆದ್ಬಿಟ್ಟು ಇಟ್ಬಿಟ್ಟೆ. ಇವಾಗ ಇದನ್ನೆಲ್ಲ ತೊಳೆದ್ಬಿಟ್ಟು ಎತ್ತಿಕ್ತೀನಿ. ದೇವ್ರ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸಾಂಬಾರು ಮಾಡಬೇಕು, ಅದಕ್ಕೆ ಒಂಚೂರು ಟೊಮೊಟೊ ಸಾರು ಥರ ಮಾಡಿಬಿಟ್ಟು ಒಂದು ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಒಂದೇ ಒಂದು ಟೊಮೊಟೊ ಈರುಳ್ಳಿ ಹಾಕಿ ಟೊಮೊಟೊ ಸಾರು ಸ್ವಲ್ಪ ಮಾಡ್ಕೊಂಡು ಮೊಟ್ಟೆ ಇದು ಹಪ್ಪಳ ಮಾಡ್ಕೊಂಡು ಮುದ್ದೆ ಮಾಡ್ಕೊತೀನಿ. ಫಸ್ಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆ ಇಟ್ಬಿಡ್ತೀನಿ. ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಬೆಳಗ್ಗೆ ನನಗೆ ಈಸಿ ಆಗುತ್ತೆ. ಬೆಳಗ್ಗೆ ಎದ್ಬಿಟ್ಟು ಫುಲ್ಲು ಒಂಥರ ಮಾರ್ನಿಂಗು ಟಯರ್ಡಲ್ಲಿ ಇದು ಒಂಥರ ಎದ್ದಿರ್ತೀವಲ್ವ, ಅವಾಗೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಒಂಥರ ಸುಸ್ತಾಗಿ ಆಗ್ಬಿಡುತ್ತೆ. ಸರಿ ಅಂದ್ಬಿಟ್ಟು ರಾತ್ರಿ ಎಲ್ಲ ಸ್ನಾನ ಮಾಡ್ಕೊಂಡಿದ್ದೆ ತಲೆಗೆಲ್ಲ. ಯಾವತ್ತೂ ಅಷ್ಟೇ ನಾವು ಏನು ತಿಂದಿರಬಾರ್ದು, ಎಗ್ಗಾಗಲಿ ನಾನ್ ವೆಜ್ ಆಗಲಿ ಏನಾದರೂ ಏನು ತಿಂದಿರಬಾರ್ದು. ಮೈಗಾರ ಸ್ನಾನ ಮಾಡ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ಹಂಗೆ ಮಾತ್ರ ಯಾವತ್ತೂ ಯಾರೂ ಮಾಡಬೇಡಿ, ಓಕೆ? ನಾನು ಅದಕ್ಕೆ ಮೊಟ್ಟೆ ತಿಂದು ಅದಕ್ಕೋಸ್ಕರ ತಲೆಗೆ ಸ್ನಾನ ಎಲ್ಲ ಮಾಡ್ಕೊಬಿಟ್ಟು ನಾನು ಯಾವಾಗಲೂ ದೇವ್ರ ಪಾತ್ರೆ ಬೆಳ್ಕೊತೀನಿ. ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋದಾದ್ರೆ ಅಷ್ಟೇ, ನಾನು ಒಳಗಡೆ ಎಲ್ಲ ಹೋಗೋದೇ ಇದೆ. ನಾನು ಅದಕ್ಕೆ ಇವಾಗೆಲ್ಲ ಕ್ಲೀನಾಗಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ವಿಮ್ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಒಡ್ಸ್ಕೊತಾ ಇದ್ದೀನಿ. ನೋಡಿ ಟೊಮೊಟೊ ಸಾರು ಮಾಡಿಬಿಟ್ಟು ಹಪ್ಪಳ ಮಾಡಿದೆ. ಹಪ್ಪಳ ಚೆನ್ನಾಗಿದೆ. ಟೊಮೊಟೊ ಸಾರು ಸಿಂಪಲ್ ಸ್ವಲ್ಪ ಮಾಡಿಕೊಂಡೆ, ಇವಾಗ ಅಷ್ಟು ಮಾಡಿಕೊಂಡೆ. ಸಾಕಪ್ಪು ಹೊಟ್ಟೆ ಹಸಿದೆ ಅಂತ ಅಂದ್ಬಿಟ್ರೆ, ಅದಕ್ಕೆ ಸರಿ ಅಂದ್ಬಿಟ್ಟೆ ಅವರಿಗೆ ಇಕ್ಕೊಟ್ಟೆ ಊಟನ. ನಾನು ಅದಕ್ಕೆ ನಮ್ಮನೇಲಿ ಬರಲಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಅಂತ. ಚೂರು ಮಾಡಿದ್ದೀನಿ ಸಾಂಬಾರು ಇವಾಗ ಆಗೋ ಥರ. ಸುಮ್ಮನೆ ಬೆಳಗ್ಗೆ ಮತ್ತೆ ವೇಸ್ಟ್ ಆಗೋಗ್ಬಿಡುತ್ತೆ. ಹೆಸರು ಹೇಳು. ನೋಡಿ ಹೊಟ್ಟೆ ಹಸ್ದಾಗೆ ಗೊತ್ತಾಗದಂತೆ ಊಟದ ಬೆಲೆ. ನನ್ನ ಮಗ ಆ ಥರ ಮಾಡಲ್ಲ, ಅವ್ನು ಏನಿರು ತಿಂತಾನೆ. ಇವಳು ಅದು ಚೆನ್ನಾಗಿಲ್ಲಮ್ಮ, ಇದು ಚೆನ್ನಾಗಿಲ್ಲ ಅಂತಾಳೆ. ಇವಾಗ ಅಮ್ಮ ಸಾರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಹಸ್ಬಿಟ್ಟಿದ್ಯಲ್ಲ. ಬರೀ ರೊಟ್ಟಿ ಒಂದು ತಿಂದಿದ್ರು ಅಷ್ಟೇ, ಮಧ್ಯಾಹ್ನ ಹಾಲು ಬ್ರೆಡ್ ತಿಂದಿದ್ರು. ಅವ್ರ ದೊಡ್ಡಮ್ಮನ ವಿಡಿಯೋ ನೋಡ್ಕೊಂಡು ಊಟ ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕನೂ ವಿಡಿಯೋ ಸ್ಟಾರ್ಟ್ ಮಾಡಿದ ವ್ಲಾಗ್ಗಳು ಮಾಡೋದು. ಇದು ಗಾನು ವಿಲೇಜ್ ಬ್ಲಾಗ್ಸ್ ಅಂತ ಇದೆ. ಅವಳಿಗೂ ಸಪೋರ್ಟ್ ಮಾಡಿ, ಓಕೆನಾ? ನನಗೂ ಸಪೋರ್ಟ್ ಮಾಡೋ ಥರ ಅವಳಿಗೂ ಸಪೋರ್ಟ್ ಮಾಡಿ ಬೆಳೆಸಿ. ಹಳ್ಳಿಲಿರೋದು, ಅಮ್ಮ ಮನೇಲಿರೋದು, ಅಲ್ಲಿ ವಿಡಿಯೋ ಮಾಡ್ತಾಳೆ. ನಾನು ಇಲ್ಲಿ ಸಿಟಿಲಿದ್ದೀನಿ, ಅದಕ್ಕೆ ಇಲ್ಲಿ ವಿಡಿಯೋಗಳು ಮಾಡ್ಕೊತೀನಿ ಅಷ್ಟೇ. ಅಲ್ಲೂ ಚೆನ್ನಾಗಿರುತ್ತೆ, ಅಲ್ಲಿನ ವಾತಾವರಣಕ್ಕೆ ಅಲ್ಲಿನ ವಿಡಿಯೋಗಳು ಚೆಂದ, ಇಲ್ಲಿ ಸಿಟಿಲಿ ವಾತಾವರಣಕ್ಕೆ ಸಿಟಿ ವಿಡಿಯೋಗಳು ಚೆಂದ ಅಲ್ವಾ? ಅವಳಿಗೂ ಸಪೋರ್ಟ್ ಮಾಡಿ, ಓಕೆನಾ? ಗಾನು ವಿಲೇಜ್ ಬ್ಲಾಗ್ಸ್ ಅಂತ ಇದೆ, ಸಪೋರ್ಟ್ ಮಾಡಿ, ಓಕೆನಾ? ಮಾರ್ನಿಂಗು 4 ಗಂಟೆಗೆ ಎದ್ದಿದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಫಸ್ಟ್ ಇವಾಗ ಮನೆಯೆಲ್ಲ ಒಡ್ಸ್ಕೊಂಬಿಡೋಣ, ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ದೀಪ ಹಚ್ಚೋದಷ್ಟೇ ಅಲ್ವಾ. ಎಲ್ಲ ದೇವ್ರ ಪಾತ್ರೆ ಎಲ್ಲ ಬೆಳ್ಕೊಬಿಟ್ಟಿದ್ದೀನಿ ರಾತ್ರಿನೇ ಅಂದ್ಕೊಂಡೆ. ಅದಕ್ಕೆ ಫಸ್ಟ್ ಇವಾಗೆಲ್ಲ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡೆ. ನೈಟೇ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಮನ್ಕೊಬಿಟ್ಟಿದ್ದೆ. ಫುಲ್ಲು ಎಲ್ಲ ಪಾತ್ರೆ ಎಲ್ಲ ತೊಳ್ಬಿಟ್ಟೆಲ್ಲ ಕ್ಲೀನಾಗಿ ಅಡುಗೆ ಮನೆಯೆಲ್ಲ ಒಡಿಸ್ಬಿಟ್ಟು ಮನ್ಕೊಂಡ್ರೆ ಈಸಿ ಆಗುತ್ತೆ. ಬೆಳಗ್ಗೆ ಎದ್ಬಿಟ್ಟು ಪಾತ್ರೆ ಎಲ್ಲ ಸೌಂಡು, ಮಕ್ಕಳು ಮನಗಿರ್ತಾರೆ ಪಾಪ, ನಮ್ಮ ಮನೆಯೂ ಮನಗಿರ್ತಾರೆ. ಅದಕ್ಕೆ ಸುಮ್ಮನೆ ಡಿಸ್ಟರ್ಬ್ ಆಗಬಾರ್ದಲ್ಲ ಅವರಿಗೆ ಅಂದ್ಬಿಟ್ಟು ನಾನು ನಿಧಾನಕ್ಕೆ ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಒಡ್ಸ್ಕೊತಾ ಇದ್ದೀನಿ. ಕ್ಲೀನಾಗಿ ಎಲ್ಲ ಯಾವತ್ತೂ ಅಷ್ಟೇ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಒಡಿಸ್ಕೊಳ್ಳಿ ಮನೇನ. ನೆಗೆಟಿವ್ ಏನಾರ ಇದ್ದರೆ ಮನೇಲಿ ಹೋಗುತ್ತೆ ಅಂತ ಅಷ್ಟೇ. ನಾನು ಯಾವಾಗಲೂ ಅದನ್ನು ಮಾತ್ರ ಮರಿಯಲ್ಲ. ಲೈಸಲ್ಲಿ ಹಾಕ್ಕೊಂಡು ಉಪ್ಪು ಅಭ್ಯಾಸ ಆಗೋಗ್ಬಿಟ್ಟಿದೆ. ಕೈ ಹೋಗ್ಬಿಟ್ಟು ಉಪ್ಪು ಹತ್ರನೇ ಹೋಗ್ಬಿಡುತ್ತೆ. ಉಪ್ಪು ಹಾಕ್ಬಿಟ್ಟು ಒಡ್ಸ್ಕೊಂಡ್ಬಿಡ್ತೀನಿ ನಾನು ಯಾವಾಗ್ಲೂ. ಅದಕ್ಕೆ ಸರಿ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಹೋಗಿ ಮನೆಯೆಲ್ಲ ಒಡಿಸ್ಕೊಂಡೆ, ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟು ಬಂದುಬಿಟ್ಟು ಇವಾಗ ದೇವ್ರ ಮನೆಯೆಲ್ಲ ಫಸ್ಟು ಎಲ್ಲದನ್ನು ಇನ್ನೇನು ಮಾಮೂಲಿ ಫೋಟೋಗೆಲ್ಲ ಕುಂಕುಮ ಅರಿಶಿನ ಎಲ್ಲ ಹಚ್ಕೊಂಡೆ. ಹೂವು ತೊಗೊಬಂದಿರಲ್ಲ, ಹಂಗೆ ನೆನ್ನೆ ರಾತ್ರಿನೇ ತರಿಸ್ಕೊಂಡ್ಬಿಟ್ಟಿದ್ದೆ ನಮ್ಮ ಮನೆಯ ಕೈಲಿ. ಬೆಳಗ್ಗೆ ಇನ್ನೆಲ್ಲಿ ಹೋಗಿ ತರೋಕ್ಕಾಗುತ್ತೆ, ರಾತ್ರಿ ನೈಟೇ ಹೇಳ್ದೆ ನಮ್ಮ ಮನೇಲಿ. ಅದಕ್ಕೆ ತೊಗೊಬಂದಿದ್ರು ಹೂವು ಮತ್ತು ಎಲೆ ಎಲ್ಲ ತರಿಸ್ಕೊಂಡಿದ್ದೆ. ನಾನೇನು ಮನೆಯಲ್ಲೇ ಮಕ್ಕಳು ಓದಿಸ್ಕೊಂಡಿದ್ನಲ್ಲ, ಅವರೇ ಬರ್ಬೇಕಾದ್ರೆ ತೊಗೊಬರ್ತಾರೆ. ಸಂದ್ಬಿಟ್ಟು ನಾನು ಇವಾಗ ಹೂವು ಎಲ್ಲ ಮುಡ್ಸ್ಕೊತಾ ಇದ್ದೀನಿ.
ದಿನ ಶನಿವಾರ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೆ. ಸರಿ ಇವತ್ತು ಯಾಕೋ ಮನಸ್ಸಿಗೆ ಬೇಜಾರಾಗಿತ್ತು. ಸರಿ ಬಿಡು ನಾನು ಮಾಡೋಣ ಅಂದ್ಕೊಂಡಿದ್ದೆ, ಯಾಕೋ ಮನೇಲೂ ಮಾಡೂ ಇರಲಿಲ್ಲ. ನನಗೆ ಪೀರಿಯಡ್ಸ್ ಟೈಮ್ ಇದ್ದಾಗಿಂದ ಅದು ಒಂದ್ಕೊಂಡು 5, 6, 7, 8 ದಿವಸ ಮಾಡೋಕ್ಕೆ ಆಗಲಿಲ್ಲ, ಪೂಜೆನೇ ಮಾಡಿರಲಿಲ್ಲ, ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಆಮೇಲೆ ದೇವ್ರ ಪಾತ್ರೆನೂ ತೊಳೆದಿರಲಿಲ್ಲ. ಅದಕ್ಕೆ ಒಂದೇ ಸರಿ ಎಲ್ಲ ಕ್ಲೀನಾಗಿ ಪೂಜೆ ಮಾಡಿದ್ರೆ ನಾವು ಒಂದ್ಸಲ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಅದಕ್ಕೆ ನಾನು ಫ್ರೂಟ್ಸ್ ಇತ್ತು, ಬನಾನ ಒಂದು ಇರಲಿಲ್ಲ ಅಷ್ಟೇ. ಅದಕ್ಕೆ ಬಿಡು ಫ್ರೂಟ್ಸೇ ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ತುಪ್ಪ ಯಾಕೋ ಗಟ್ಟಿ ಆಗ್ಬಿಟ್ಟಿದೆ, ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ನಾನು ತುಪ್ಪದ ದೀಪ ಹಚ್ಚೋಣ ಅಂದ್ಬಿಟ್ಟು ಇವಾಗ ಹಚ್ತಾ ಇದ್ದೀನಿ. ಈ ಥರ ನೀವು ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಮನಸ್ಸಲ್ಲಿ ಅಕಸ್ಮಾತ್ ನಿಮಗೆ ಒಂಥರ ಬಿಸಿ ಒಂಥರ ಏನಾದರೂ ಮನಸ್ತಾಪ ಆಗಲಿ ಏನೇ ಆಗಲಿ ಪ್ರತಿಯೊಂದು ಏನಾರ ಇದ್ರೂ ಅಷ್ಟೇ ಬೆಳಗ್ಗೆ ಎದ್ಬಿಟ್ಟು ನಾವು ಈ ಥರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆ ಮಾಡೋದ್ರಿಂದ ಒಂಥರ ಮನಸ್ಸಿಗೆ ಒಂಥರ ಪಾಸಿಟಿವ್ ಥರ ಇರುತ್ತೆ. ನನಗೆ ಅಂದ್ಕೊಂಡಿರೋದು ಈ ಥರ ಪೂಜೆ ಮಾಡೋದ್ಮೇಲಿಂದ ನಿಮ್ಮ ಮನಸ್ಸಿಂದ ಹಂಗೆ ಪಾಸಿಟಿವ್ ಥರ ಇದೆ. ಅದಕ್ಕೆ ನೀವು ಒಂದ್ಸಲ ಏನಾರು ಅಂದ್ಕೊಂಡಿದ್ರೆ ಈ ಥರ ನೀವು ಬೆಳಗ್ಗೆ ಎದ್ಬಿಟ್ಟೇ ತುಪ್ಪದ ದೀಪ ಹಚ್ಬಿಟ್ಟು ಬೇಡ್ಕೊಳ್ಳಿ, ಅಷ್ಟೇ ಒಳ್ಳೆಯದಾಗುತ್ತೆ. ಪೂಜೆ ಎಲ್ಲ ಆಯಿತು, ಕುತ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಭಗವದ್ಗೀತೆ ಬುಕ್ ಓದ್ತೀನಿ. ನೀವು ಯಾವ ಬುಕ್ಕಾದರೂ ಓದ್ಬೋದು. ನಾನು ಭಗವದ್ಗೀತೆ ಬುಕ್ಕು ನಮ್ಮ ಮನೆಗೆ ಯಾರೋ ಕೊಟ್ಟಿದ್ರು, ಅದಕ್ಕೆ ಅದೇ ಬುಕ್ ಇತ್ತಲ್ಲ ಅದನ್ನೇ ಓದ್ಕೊಂಡು ಬಂದಿದ್ದೀನಿ ಅಷ್ಟೇ. ನೀವು ಏನೂ ಇಲ್ಲಾಂದರೆ ನೀವು ಏನಾದರೂ ಒಂದು ದೇವ್ರ ನಾಮ ಆಗಲಿ ಒಂದು 108 ಸಲ ಆಗಲಿ ನಿಮಗೆ ಎಷ್ಟು ಸಲ ಅನಿಸುತ್ತೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೀವು ಅದನ್ನು ಹೇಳ್ಕೊಂಡು ಮನಸ್ಸಲ್ಲಿ ಏನಾರ ಇದ್ರೇ ಸಾಂಬ್ರಾಣಿ ಹಾಕಿದ್ನಲ್ಲ, ಆ ಸಾಂಬ್ರಾಣಿಗೆ ಅದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಮನೆಯೆಲ್ಲ ಫುಲ್ಲು ಒಂಥರ ಪೀಸಾಗಿ ಸೈಲೆಂಟಾಗಿತ್ತು. ಎಲ್ಲ ಮನ್ಕೊಂಡಿದ್ರಲ್ಲ, ನಾನು ಪೂಜೆ ಎಲ್ಲ ಮಾಡಿದೆ. ಮನಸ್ಸಲ್ಲಿ ಏನಾರ ಇದ್ದರೆ ಎಲ್ಲ ಬೇಡ್ಕೊಂಡೆ, ಏನಿಲ್ಲ ನಾನು ಏನು ಕೇಳ್ಕೊಳ್ಳೋದು, ಎಲ್ಲ ಆರೋಗ್ಯವಾಗಿರಲಿ, ಎಲ್ಲರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಷ್ಟೇ ನೆಮ್ಮದಿಯಾಗಿ ಅಂತ ಕೇಳ್ಕೊತೀನಿ ಅಷ್ಟೇ. ಈ ಥರ ಸಿಂಪಲ್ ರಂಗೋಲಿ ಬಿಡಿಸ್ದೆ ನೋಡಿ, ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಮತ್ತು ಬ್ಯಾಡ್ ಮಾತ್ರ ಕಮೆಂಟ್ ಮಾಡಬೇಡಿ. ನನಗೆ ಬಂದಂಗೆ ನಾನು ಬಿಡಿಸಿದ್ದೀನಿ ಅಷ್ಟೇ. ದೇವ್ರು ಯಾವತ್ತೂ ಆ ಥರ ಬಿಡಿಸಿ ಈ ಥರ ಬಿಡಿಸು ಅಂತ ಅನ್ನಲ್ವಲ್ಲ, ನಾವು ನೆಮ್ಮದಿಯಾಗಿ ಯಾವತ್ತೂ ಎದ್ದುಬಿಟ್ಟು ನಾವು ಪೂಜೆ ಮಾಡ್ತೀವಲ್ಲ ಖುಷಿಯಿಂದ ಅಷ್ಟೇ ಕೇಳೋದು ದೇವ್ರು ಅಷ್ಟೇ. ನೋಡಿ ಆ ಥರ ಮಾಡು ಈ ಥರ ಮಾಡು ಅಂತ ಯಾವತ್ತೂ ದೇವ್ರು ಕೇಳೋದಿಲ್ಲ. ಪ್ರೀತಿಯಿಂದ ಖುಷಿಯಿಂದ ನೀವು ನಿಮ್ಗೆ ಹೆಂಗೆ ಅನಿಸುತ್ತೆ ಆ ಥರ ಮಾಡಿ ಪೂಜೆನ. ನೋಡಿ ಪೂಜೆ ಎಲ್ಲ ಆಯಿತು, ಎಲ್ಲ ಪೂಜೆ ಮಾಡಿದೆ. ಕರೆಕ್ಟಾಗಿ 6 ಗಂಟೆಗೆ ಪೂಜೆ 5:45 ಅಷ್ಟೊತ್ತಿಗೆ ಮಾಡಿಬಿಟ್ಟೆ. 6 ಗಂಟೆ ಅಷ್ಟೊತ್ತಿಗೆ ಬೆಳಗ್ಗೆ ಆಗುತ್ತೆ ಸೂರ್ಯ ಹುಟ್ಟೋದು, ಅದಕ್ಕೆ ಮುಂಚೆನೇ ಮಾಡಬೇಕು, ಅದಕ್ಕೆ ಮಾಡಿದೆ. ನೋಡಿ ಪೂಜೆ ಎಲ್ಲ ಆಯಿತು. ಫುಲ್ಲು ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ. ಯಾಕೋ ಬೇಜಾರಾಗಿತ್ತು, ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡಿದೆ. ಸ್ವಲ್ಪ ಕುತ್ಕೊತೀನಿ. ಇವಾಗ ತಾನೇ ಎಲ್ಲ ಆಯಿತು, ಅವೆಲ್ಲ ಎತ್ತಿಕ್ಬೇಕಾಗಿತ್ತೆಲ್ಲ ಎತ್ತಿಕ್ಕೊಂಡೆ. ಇವಾಗ ಕುಡಿತೀನಿ ನೀರು, ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಟಿಫನಿಗೆ ಒಂಚೂರು ಟೊಮೊಟೊ ಬಾತ್ ಏನಾರ ಮಾಡೋಣ. ದೇವಸ್ಥಾನಕ್ಕೆ ಹೋಗ್ಬೇಕು, ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನನ್ನ ಮಕ್ಕಳೆಲ್ಲ ಮನಗಿದ್ದಾರೆ, ಒಂದು 6:45 7 ಗಂಟೆ ಎದುರಿಸ್ತೀನಿ ಪಾಪ. ಒಂದೊಂದ್ಸಲಿ ರಾತ್ರಿ ಎಲ್ಲ ಒಂದೊಂದ್ಸಲಿ ಲೇಟಾಗಿ ಮನ್ಕೊಂಬಿಡ್ತಾರೆ ಅಂದ್ಬಿಟ್ಟು ನಾನು ಎದುರಿಸೋದಿಲ್ಲ. ಯಾಕೋ ಮನಸ್ಸಿಗೆ ಬೇಜಾರಾಗಿತ್ತು ಅಂತ ಪೂಜೆ ಮಾಡಿದೆ. ಎಲ್ಲ ಬೆಳಗ್ಗೆನೇ ರಾತ್ರಿ ನೈಟ್ ಮನೆ ಒರೆಸ್ಬಿಟ್ಟು ಮನ್ಕೊಳ್ಳೋ ಅಂತ ಅಂದ್ಕೊಂಡೆ, ಯಾಕೋ ಬೇಡ ಮನಸ್ಸೇ ಅನ್ನಿಸ್ಲಿಲ್ಲ.
ಅದಕ್ಕೆ ಬೆಳಗ್ಗೆನೇ ಒಡ್ಸ್ಕೊಂಡ್ರೆ ಆಗುತ್ತೆ ಬಿಡು ಅಂದ್ಬಿಟ್ಟು ರಾತ್ರಿ ಮಾತ್ರ ದೇವ್ರ ಪಾತ್ರೆ ಎಲ್ಲ ಬೆಳ್ಕೊಂಡೆಲ್ಲ ಎತ್ತಿಕ್ಬಿಟ್ಟಿದ್ದೆ. ಅದಕ್ಕೆ ಇವಾಗ ಬೇಗ ಆಯಿತು. ಇಲ್ಲಾಂದರೆ ದೇವ್ರ ಪಾತ್ರೆ ಎಲ್ಲ ಬೆಳ್ಕೊಂಡು ನಾನು ಸ್ನಾನ ಮಾಡಿ ಮನೆಯೆಲ್ಲ ಒರೆಸಿ ಪೂಜೆ ಮಾಡೋದಕ್ಕೆ ಲೇಟಾಗಿ ಹೋಗ್ಬಿಡುತ್ತೆ. ಸೂರ್ಯ ಊಟಕ್ಕಿಂತ ಮುಂಚೆನೇ ಮಾಡಬೇಕು, ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದಷ್ಟೇ. ಏನಾದರೂ ಅದಕ್ಕೆ ತುಪ್ಪ ದೀಪ ಹಚ್ಚಬೇಕು ಅಂದ್ಕೊಂಡಿದ್ದೆ, ಅದಕ್ಕೆ ತುಪ್ಪ ದೀಪನೂ ಅಷ್ಟೇ. ಸೊ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಡ್ತೀನಿ. ಯಾಕೋ ಒಂಥರ ಶೀತ ಆಗಿರೋದಕ್ಕೂ ಗಂಟ್ಲೆಲ್ಲ ಕಡಿತಾ ಇದೆ. ಇವಾಗ ಬೆಳಗ್ಗೆ ಆಗೋಯ್ತು ನೋಡಿ. ನಾನು ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಟೈಮ್ ಮರ್ತೋಗ್ಬಿಟ್ಟಿದೆ. ಆಮೇಲೆ ಬೆಳಗ್ಗೆ ಆವಾಗ ಸ್ವಲ್ಪ ತಣ್ಣಗಿತ್ತಲ್ಲ, ಆವಾಗ ಆ ಕಡೆ ಸೈಡ್ ಮಾಡ್ಕೊಂಡೆ ಅಷ್ಟೇ, ವೀಡಿಯೋ ಕ್ಲಿಪ್ಪಿಂಗ್ಸ್ ಹಂಗೆ ಚಿಕ್ಕದಾಗೆ. ಸರಿ ಅಂದ್ಬಿಟ್ಟು ನಾನು ಇವಾಗ ಮನೆಯೆಲ್ಲ ಕೆಲಸ ಮಾಡ್ಕೊಂಡೆಲ್ಲ, ಅದನ್ನು ಇನ್ನೇನಿರಲಿಲ್ಲ. ನಮ್ಮ ಮನೆಯೊಳಗೆ ತಿಂಡಿ ಎಲ್ಲ ಹಾಕ್ಕೊಟ್ಟೆ. ಅವರು ಸರಿ ಹೋಗ್ತೀನಿ ನಾನು, ಸರಿ ದೇವಸ್ಥಾನಕ್ಕೆ ಹೋಗ್ತೀನಿ ರೀ, ನಿಮಗೆ ತಿಂಡಿ ಎಲ್ಲ ಅದಕ್ಕೆ ನಾನೇ ಹಾಕ್ಕೊಂಡು ತಿಂತೀನಿ ಅಂದರು ನಮ್ಮ ಮನೆಯವರು. ಸರಿ ಬಿಡು ಅಂತ ನಾನು ಇವಾಗ ದೇವಸ್ಥಾನಕ್ಕೆ ಹಂಗೆ ಆಂದವೆ ದೇವಸ್ಥಾನಕ್ಕೆ ಹೋಗೋಣ ಹೋಗ್ಬಿಟ್ಟು ಆಮೇಲೆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅದೇ ನನ್ನ ಸ್ಪೋರ್ಟ್ಸ್ ಡ್ರೆಸ್ ಒಂದಲ್ಲ ಇದೇ ನಂದು ಆಗೋಗಿದೆ, ತಿರ್ಗದೇ ಆಗಿದೆ. ಆ ಸ್ಪೋರ್ಟ್ಸ್ ಡ್ರೆಸ್ ಬರ್ತಾ ಇಲ್ಲ, ನನ್ನ ಮಗಳು ಬಿಡ್ತಾ ಇಲ್ಲ. ಸರಿ ಅಂದ್ಬಿಟ್ಟು ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗೋಣ, ನೆಕ್ಸ್ಟ್ ಆಷಾಢದ ದೀಪ ಹಚ್ಚೋಣಬೇಕಾರೆ ಅಂತ ಅಂದ್ಕೊಂಡು ಟೈಮ್ ಆಗೋಗಿತ್ತು. ಅದಕ್ಕೆ ಸರಿ ನಾನು ಸ್ಕೂಲ್ ಹತ್ರ ಹೋಗ್ಬೇಕಲ್ಲ ಫಸ್ಟ್, ಅದಕ್ಕೇ ಕೈ ಮುಕ್ಕೊಂಡು ದೇವಸ್ಥಾನ ಹತ್ರ ಹೋಗೋಣ ಅಂತ ಅಂದ್ಕೊಂಡೆ. ಎಲ್ಲರೂ ತುಂಬ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಆಷಾಢದ ದೀಪ ಹಚ್ಚೋಕ್ಕೆ ಸ್ವಲ್ಪ ಕಮ್ಮಿ ಇದ್ದರು ಅಷ್ಟೇ. ನಾವು ದೇವ್ರ ಹತ್ರ ಇದು ದೇವ್ರ ನಮಸ್ಕಾರ ಹಾಕ್ಬಿಟ್ಟು ಆರತಿ ತೊಗೊಂಡು ಪ್ರಸಾದ ಇಸ್ಕೊಂಡ್ಬಿಟ್ಟು ನಾವು ಇವಾಗ ಹೋಗ್ತಿದ್ದೀವಿ. ಇವಾಗ ಅಲ್ಲೂ ಪ್ರಸಾದ ಇಸ್ಕೊಂಡು ಇವಾಗ ಸ್ಕೂಲ್ ಹತ್ರ ಬಂದೆ. ಸ್ಕೂಲ್ ಹತ್ರ ಇವತ್ತು ಯೋಗ ಡೇ ಅಲ್ವಾ, ಫುಲ್ ಎಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ನಾನು ಸರಿಯಾಗಿ ಸ್ಪೋರ್ಟ್ಸ್ ಸಿಕ್ಕಂಡು ಈ ಕಡೆ ಬರ್ತಾಯಿದ್ದೀನಿ. ಎಲ್ಲ ಮಕ್ಕಳೆಲ್ಲ ಬರ್ತಾಯಿದ್ದು, ಪಿಳ್ಳೆಗಳು ಚಿಕ್ಕ ಚಿಕ್ಕವು ಏನು ಚೆನ್ನಾಗಿ ಎಲ್ಲ ರೆಡಿ ಆಗಿದ್ದು ನೋಡಿ. ಇವತ್ತು ಯೋಗ ಡೇ ಅಂದರೆ ಗ್ರೀನ್ ಹಾಕ್ಕೊಂಡಿದ್ದಾರೆ ಎಲ್ಲರೂ. ಒಂಥರ ಇಷ್ಟ ಆಯಿತು. ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.